ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೇನು ಮಾಡೋದಂದರೆ, ಇವತ್ತು ನಾನು ಪುಳಿ ಮುಂಚಿ ಮಾಡ್ತಾ ಇರೋದು ಮೀನದ್ದು ಪುಳಿ ಮುಂಚಿ ಅಂತೂ ತುಂಬ ಜನ ಇಷ್ಟಪಡ್ತಾರೆ. ಇವತ್ತು ನಾನು ಕೂಡ ಅದನ್ನು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಮಾಡುವ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದು. ನಾನು ತುಂಬ ಸರ್ತಿ ಏನೂ ಮಾಡಲಿಲ್ಲ ಈ ಪುಳಿ ಮುಂಚಿ. 2-3 ಸಲ ಈ ಪುಳಿ ಮುಂಚಿ ಟ್ರೈ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇವತ್ತು ಕೂಡ ಇದೇ ಥರ ಪುಳಿ ಮುಂಚಿ ಮಾಡೋಣ ಅಂತ ಮೀನನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಮೀನು ಫ್ರೈಗೋಸ್ಕರ, ಸ್ವಲ್ಪ ಮೀನು ಸಾರಿಗೋಸ್ಕರ, ಸ್ವಲ್ಪ ಮೀನು ಪುಳಿ ಮುಂಚಿಗೋಸ್ಕರ, ಈ ಥರ 3 ಇದನ್ನು ಮಾಡಿಟ್ಟಿದ್ದೇನೆ. ಬೇರೆ ಬೇರೆ ತೆಗೆದಿಟ್ಟಿದ್ದೇನೆ. ಎಲ್ಲಕ್ಕೂ ಕೂಡ ಫಸ್ಟಿಗೆ ನಾನು ಉಪ್ಪು ಹಾಕಿಟ್ಟಿದ್ದು, ಯಾಕಂದರೆ ಇದು ಸಮುದ್ರದ ಮೀನಲ್ಲ, ಇದು ಚಪ್ಪೆ ಇರ್ತದೆ, ಉಪ್ಪಿರುವುದಿಲ್ಲ. ಅದಕ್ಕೋಸ್ಕರ ನಾನೊಂದು ಅರ್ಧ ಗಂಟೆ ತನಕ ಈ ಥರ ಉಪ್ಪು ಹಾಕಿ ಇದನ್ನು ಇಡ್ತೇನೆ. ಆಗ ಸ್ವಲ್ಪ ಉಪ್ಪಾಗಿ ಚೆನ್ನಾಗಿ ಬರ್ತದೆ ಈ ಮೀನು. ಅದಕ್ಕೋಸ್ಕರ ಈ ಥರ ಉಪ್ಪು ಹಾಕಿಟ್ಟರೆ, ಈ ಮೀನಿಗೆಲ್ಲ ಉಪ್ಪು ಹಾಕಿಟ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ತುಂಬ ಚಪ್ಪೆ ಬರ್ತದೆ ಇದು. ಅದಕ್ಕೋಸ್ಕರ ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಅಂತ ತುಂಬ ಹೊತ್ತು ಉಪ್ಪಲ್ಲಿ ಇಟ್ಟುಬಿಡ್ತೇನೆ ನಾನು. ಈಗ ಅದನ್ನೆಲ್ಲ ವಾಶ್ ಮಾಡಿ ತಗೊಂಡಿದ್ದೇನೆ ಅರ್ಧ ಗಂಟೆ ಬಿಟ್ಟು. ಆಮೇಲೆ ಇಲ್ಲಿ ಮೆಣಸನ್ನು ಈ ಥರ ರೋಸ್ಟ್ ಮಾಡಬೇಕು. ಇದು ಬ್ಯಾಡಿಗೆ ಮೆಣಸು ಗೊತ್ತಿರ್ಬೋದು ಎಲ್ಲರಿಗೂ. ನಾನಿಲ್ಲಾಂದರೆ ಹುಡಿಯನ್ನೇ ಯೂಸ್ ಮಾಡ್ತಾ ಇದ್ದದ್ದು. ನಮ್ಮ ಅತ್ತೆ ಅಂತೂ ನನಗೆ ಬ್ಯಾಡಿಗೆ ಮೆಣಸು ಕಲಿಸಿ ಕೊಟ್ಟಿದ್ದರಿಂದ ಈ ಥರ ಈಗ ನಾನು ಇದಕ್ಕೆಲ್ಲ ಈ ಮೆಣಸನ್ನೇ ಯೂಸ್ ಮಾಡ್ತಾ ಇರೋದು. ಸ್ವಲ್ಪನೇ ರೋಸ್ಟ್ ಮಾಡೋಣ, ಜಾಸ್ತಿ ಬೇಡ. ನಾನು ಮಾಡಿದ್ದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನಿಸ್ಬೋದು. ಒಂದು ಸೈಡ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಬಾಕಿ ಎಲ್ಲ ಒಂದು ಸೈಡ್ ಸರಿ ಉಂಟು. ಇಲ್ಲೀಗ ಕೊತ್ತಂಬರಿ ಜೀರಿಗೆಯನ್ನು ಕೂಡ ಇದೇ ಥರ ರೋಸ್ಟ್ ಮಾಡಬೇಕು. ನೀವು ಸ್ವಲ್ಪ ಸಾಸಿವೆ ಮೆಂತೆ ಹಾಕೋದಾದರೆ ಹಾಕ್ಬೋದು. ನಾನು ಖಾಲಿ ಕೊತ್ತಂಬರಿ ಹಾಗೂ ಜೀರಿಗೆ ಹಾಕಿದ್ದೇನೆ, ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೇನೆ ಅಷ್ಟೇ. ಮೆತ್ತೆ ಅದು ಹಾಕಿಡೋದಾದರೆ ಮೆತ್ತೆ ಕೂಡ ಹಾಕ್ಬೋದು ನೀವು. ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಅಷ್ಟರವರೆಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ತುಪ್ಪ ಹಾಕಿದರೆ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇರೋದು, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ನಾನು. ಇದಕ್ಕೆ ಈಗ ಒಂದು ಮೆಣಸಿನಕಾಯಿ ಅಂದರೆ ಹಸಿ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ, ಹಾಗೂ ಒಂದು ಅರ್ಧ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬೇಡ ಅಂತ ನನ್ನ ಅತ್ತೆ ನನಗೆ ಫಸ್ಟಿಗೆ ಹೇಳಿದರು. ಯಾಕಂದರೆ ಅದು ಒಂಥರ ಸಿಹಿ ಥರ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಪೇಸ್ಟೇ ಯೂಸ್ ಮಾಡೋದ್ರಿಂದ ನಾನು ಈ ಪೇಸ್ಟನ್ನು ಹಾಕ್ತಾ ಇರೋದು. ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಕಡೆಯುವಾಗ ಹಾಕೋದಾದರೂ ಕೂಡ ಹಾಕ್ಬೋದು ಮೆಣಸಿನೊಟ್ಟಿಗೆ. ಈಗ ಇದನ್ನೆಲ್ಲ ಸ್ವಲ್ಪ ಪರಿಮಳ ಬರೋ ತನಕ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಟೊಮ್ಯಾಟೊ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಕೂಡ ಜಾಸ್ತಿ ಹಾಕೋದು ಬೇಡ ಅಂತ ಹೇಳಿದರು. ಫಸ್ಟಿಗೆ ಮಾಡುವಾಗ ನಾನು ಟೊಮ್ಯಾಟೊ ಇದೆಲ್ಲ ತುಂಬ ಜಾಸ್ತಿ ಹಾಕಿದ್ದೆ. ಆಮೇಲೆ ಅವರು ಹೇಳಿದ ಮೇಲೆ ಕರೆಕ್ಟಾಗಿ ಗೊತ್ತಾಯಿತು, ಅಷ್ಟೆಲ್ಲ ಟೊಮ್ಯಾಟೊ ಹಾಕಲಿಕ್ಕಿಲ್ಲ ನಾವು ಪುಳಿ ಮುಂಚಿ ಮಾಡುವಾಗ ಅಂತ. ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಈಗ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ. ಇದನ್ನೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಹುಳಿ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪನೇ ಹಾಕಿದ್ದು. ಇದು ಈಗ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ, ಜಾಸ್ತಿ ನೀರು ಹಾಕ್ತಾ ಇಲ್ಲ. ಮೆಣಸು ಏನಾದರೂ ಜಾಸ್ತಿ ಉಳಿದರೆ ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದು ಅಂತ ಸ್ವಲ್ಪ ಜಾಸ್ತಿನೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇರೋದು. ಇದು ಸ್ವಲ್ಪ ಇನ್ನೂ ಕೂಡ ಗ್ರೈಂಡ್ ಆಗಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಇನ್ನೂ ಕೂಡ ಅದನ್ನು ನೈಸಾಗಿ ಗ್ರೈಂಡ್ ಮಾಡಿದೆ ನಾನು. ಈಗ ಇಲ್ಲಿ ಟೊಮ್ಯಾಟೊಗೆ ನಾವು ಅರಿಶಿಣ ಹುಡಿಯನ್ನು ಹಾಕೋಣ. ನೀವು ಯಾವ ಥರ ಪುಳಿ ಮುಂಚಿ ಮಾಡೋದಂತ ನಿಮ್ಮೊಟ್ಟಿಗೆ ಏನಾದರೂ ರೆಸಿಪಿ ಇದ್ದರೂ ಕೂಡ ನನಗೆ ಹೇಳಿ ಫ್ರೆಂಡ್ಸ್, ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೇನೆ. ಈಗ ಇದಕ್ಕೆ ಎಷ್ಟು ಬೇಕು ಖಾರ ಪ್ರಕಾರ, ನಾವು ಎಷ್ಟು ಖಾರ ತಿಂತೇವೆ ಅದರ ಪ್ರಕಾರ ಇಲ್ಲಿ ಗ್ರೈಂಡ್ ಮಾಡಿಟ್ಟಂತಹ ಮೆಣಸಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಣಸಿನ ಪೇಸ್ಟನ್ನು ನಾನು ತೆಗೆದಿಡ್ತಾ ಇದ್ದೇನೆ, ಯಾವುದಕ್ಕಾದರೂ ಏನಾದರೂ ಮಾಡುವಾಗ ಆಗ್ತದೆ ಅಂತ. ಈಗ ಇದನ್ನೆಲ್ಲ ಎಣ್ಣೆಯಲ್ಲಿಯೇ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಂತಾದರೆ ಸಬ್ಸ್ಕ್ರೈಬ್ ಇನ್ನೂ ಕೂಡ ನೀವು ಮಾಡಲಿಲ್ಲ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿಕೊಡಿ. ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕನೂ ಕೇಳಬಹುದು ಫ್ರೆಂಡ್ಸ್. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಮೆಣಸನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೂಡ ಹಾಕಿದ್ದೇನೆ. ಅದರಲ್ಲಿ ಮೆಣಸೆಲ್ಲ ಅಂಟಿರ್ತದಲ್ವ, ಅದಕ್ಕೋಸ್ಕರ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಪುಳಿ ಮುಂಚಿ ಯಾರಿಗೂ ಕೂಡ ಅಪರೂಪ ಏನಲ್ಲ, ಎಲ್ಲ ಪುಳಿ ಮುಂಚಿ ಮಾಡ್ತಾ ಇರ್ತಾರೆ. ನನಗೆ ತುಂಬ ಅಪರೂಪವಾಗಿ ನಾನು ಮಾಡ್ತಾಯಿದ್ದು ಪುಳಿ ಮುಂಚಿ, ಅದಕ್ಕೋಸ್ಕರ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಮೆಣಸಿಗೆ ನೀರು ಹಾಕಿ ಎಷ್ಟು ಬೇಕು ತೆಳು ಅಷ್ಟು ಇಡಬೇಕು, ಜಾಸ್ತಿ ತೆಳು ಮಾಡಬಾರ್ದು. ಇದಕ್ಕೆ ಮೀನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಬಂಗುಡೆ ಬೂತಾಯಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಆಗ್ತದೆ. ನಾವಿಲ್ಲಿ ಇದೇ ಥರ ಮೀನು ಸಿಕ್ಕೋದ್ರಿಂದ ಇದೇ ಮೀನನ್ನು ಯೂಸ್ ಮಾಡೋದು. ಮೀನದು ವೀಡಿಯೋ ಕೂಡ ಮೊನ್ನೆ ತಂದದ್ದು ಮಾರ್ಕೆಟಿಂದ ಎಲ್ಲ ನಾನು ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಅದನ್ನು ನೋಡಲಿಲ್ಲ ಅಂದರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ.
ಹೀಗೆ ಈ ಮೀನನ್ನೆಲ್ಲ ಸ್ವಲ್ಪ ಕುದಿದ ಮೇಲೆ ಈ ಥರ ಚಮಚದಲ್ಲಿ ಮಿಕ್ಸ್ ಮಾಡಬಾರ್ದು. ಕುದಿಯೋದಕ್ಕಿಂತ ಮುಂಚೆನೇ ಮೀನು ಹಾಕಿದಾಗ ಇದನ್ನೆಲ್ಲ ಒಂಥರ ಸೆಟ್ ಮಾಡ್ಕೊಳ್ಬೇಕು, ಆಗ ಹುಡಿ ಆಗೋದಿಲ್ಲ. ಹೀಗೆ ಇದಕ್ಕೆ ಉಪ್ಪು ಬೇಕಂದರೆ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಈಗ ಇಲ್ಲಿ ನಮ್ಮ ಮೆಣಸಿನೊಟ್ಟಿಗೆ ಇದು ಮೀನು ಪುಳಿ ಮುಂಚಿ ಚೆನ್ನಾಗಿ ಕುದೀತಾ ಉಂಟು. ಮೆಣಸು ಕೂಡ ತುಂಬ ತೆಳುವಾಗಿರಲಿಲ್ಲ ಅಲ್ವಾ, ಅದು ಕೂಡ ಸ್ವಲ್ಪ ಅಲ್ಲಿಗೆ ದಪ್ಪ ಆಯಿತು. ತೆಳು ಜಾಸ್ತಿ ಇಟ್ಟಿರಲಿಲ್ಲ ನಾನು, ಕುದಿಲಿಕ್ಕೆ ಎಷ್ಟು ಬೇಕು ಅಷ್ಟು ತೆಳು ಇಟ್ಟಿದ್ದೆ. ಈಗ ನೋಡಿ ನಮ್ಮ ಇಲ್ಲಿ ಪುಳಿ ಮುಂಚಿ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ನೀವಂತೂ ಟ್ರೈ ಮಾಡಿರ್ಬೋದು, ಮಾಡ್ತಾನೆ ಇರ್ಬೋದು ಈ ಥರ ಪುಳಿ ಮುಂಚಿ ಎಲ್ಲ. ಆದರೂ ನಾನಂತೂ ಕಮ್ಮಿ ಮಾಡೋದು, ಅದಕ್ಕೋಸ್ಕರ ಶೇರ್ ಮಾಡಿದ್ದೇನೆ. ನಾನೇನು ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ರೆಸಿಪಿ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಕೂಡ ಮಾಡಿ. ನಾನೇನು ಸಿಗ್ತೇನೆ ನೆಕ್ಸ್ಟ್ ವೀಡಿಯೋ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.